ಮನೇಲೆ ಕುತ್ಕೊಂಡು ಒಂದು ಸಣ್ಣ ಕೈಗಾರಿಕೆಯಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು. ಮಿಷಿನ್ ತಗೊಳ್ಳೋವಾಗಲೇ ಟ್ರೈನಿಂಗ್ ಕೊಡ್ತೀವಿ. ಆ ಟ್ರೈನಿಂಗಲ್ಲೇ ಮೈನರ್ ಎಲ್ಲ ಆಪರೇಟ್ ಮಾಡೋದೆಲ್ಲ ಹೇಳ್ಕೊಟ್ಟಿರ್ತೀವಿ. ನಾರ್ಮಲ್ ಮನೆ ಕರೆಂಟಲ್ಲೇ ಯೂಸ್ ಮಾಡ್ಬೋದು. ಸೊ ಬೇರೆ ಒಂದು ಎಕ್ಸ್ಟ್ರಾ ಪವರ್ ಏನು ಬೇಕಾಗಿಲ್ಲ. ಜಸ್ಟ್ ಟಚ್ ಸ್ಕ್ರೀನಲ್ಲೇ ಆಪರೇಟ್ ಮಾಡಿ. ಸ್ಪೀಡ್ ಇನ್ಕ್ರೀಸ್ ಮಾಡೋದು, ಸ್ಟಾಪ್ ಬಟನು, ರಿವರ್ಸ್ ಫಾರ್ವರ್ಡು ಎಲ್ಲಾನು ಇರುತ್ತೆ ನಿಮಗೆ. ಮಿಷಿನ್ ಪರ್ಚೇಸ್ ಮಾಡಿಕೊಂಡು ನೀವು ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿಕೊಂಡು ನಮಗೆ ತಗೊಂಬಂದು ಕೊಟ್ಟರೆ ಬೈಬ್ಯಾಕ್ ಇರುತ್ತೆ. 1 year ಸರ್ವಿಸು ಕೊಡ್ತೀವಿ, 5 years ಬೈಬ್ಯಾಕ್ ಅಗ್ರಿಮೆಂಟು ಕೊಡ್ತೀವಿ. ಈ ಮೆಟೀರಿಯಲ್ ನಿಮ್ಮ ಕೈಯಲ್ಲಿ ಏನು ಸಿಗುತ್ತೆ, ಇದು ರೆಡಿ ಪ್ರಾಡಕ್ಟ್. ನೀವು ರೆಡಿ ಮಾಡಿ ಕೊಟ್ಟರೆ 90 ರೂಪಾಯಿಗೆ ತಗೋತೀವಿ. 35 ರೂಪಾಯಿ ಸಿಗುತ್ತೆ 1 kg ಮೇಲೆ ಪ್ರಾಫಿಟ್. ನಾನು ರವಿ ಅಂತ ವೀನಸ್ ಇಂಜಿನಿಯರಿಂಗ್ ಕಂಪ್ನಿಯ ಮಾಲೀಕರಾಗಿದ್ದೀನಿ. ನಮ್ಮ ಕಂಪ್ನಿ ಬಂದು 1973ರಿಂದ ಮಿಷನರಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾವು ಮಾಡ್ತಾಯಿದ್ದೀವಿ. ಯಾವ್ಯಾವ ಮಿಷಿನ್ಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ಸರ್? ಇಲ್ಲಿ ಸುಮಾರು ಒಂದು 25 ಥರ ವೆರೈಟಿ ಮಿಷಿನ್ಗಳು ಮಾಡ್ತಾಯಿದ್ದೀವಿ. ಅದರಲ್ಲಿ ಮುಖ್ಯವಾದದ್ದು ಕಾಟನ್ ವೇಸ್ಟ್ ಮಾಡ್ತಕ್ಕಂಥ ಮಿಷಿನ್ನು. ಕಾಟನ್ ವೇಸ್ಟ್ ಮಾಡೋ ಮಿಷಿನ್ ಏನಪ್ಪ ಅಂತಂದರೆ ಅವರು ಮನೆಯಲ್ಲೇ ಒಂದು ಸಣ್ಣ ಬಂಡವಾಳದಲ್ಲಿ ಅವ್ರು ಇರ್ತಕ್ಕಂಥ ಜಾಗದಲ್ಲೇ ಮಾಡ್ತಕ್ಕಂಥ ಒಂದು ಒಳ್ಳೆ ಬಿಸ್ನೆಸ್ ಆಗಿದೆ. ನಮ್ಮ ಕಂಪನಿಯಲ್ಲಿ ಏನು ಅಂದರೆ ಕಾಟನ್ ವೇಸ್ಟ್ ಮಿಷಿನ್ ಮಾಡ್ತಾ ಇದ್ದೀವಿ. ನಾವು ಬಂದು 3 ವೆರೈಟಿ ಮಿಷಿನ್ ಮಾಡ್ತಾ ಇದ್ದೀವಿ. ಬೇಸಿಕ್ ಮಾಡಲು, ಹೈ ಎಂಡ್ ಮಾಡಲು ಮತ್ತು ಟಾಪ್ ಎಂಡ್ ಮಾಡಲು. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಬೇಸಿಕ್ ಮಾಡಲು ಇದು ಮಾಡ್ತಾ ಇದ್ವಿ. ಇದರಲ್ಲಿ ಏನು ಅಂದರೆ ನಿಮಗೆ ಒಂದು ಸ್ಪೀಡ್ ಅಡ್ಜಸ್ಟ್ಮೆಂಟ್ ಇರಲ್ಲ. ಬಟ್ ಸ್ಟಾರ್ಟಿಂಗ್ ಇದೆ ಫಸ್ಟ್ ನಮ್ಮ ಕಂಪನಿಯಿಂದ ಇನ್ವೆಂಟ್ ಆಗಿರೋ ಮಿಷಿನು. ಇದರಲ್ಲಿ ಏನಂದರೆ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಇರಲ್ಲ, ಒಂದೇ ಸ್ಪೀಡ್ ಮೇಂಟೈನ್ ಆಗುತ್ತೆ. ಸೊ ಅದಾದಮೇಲೆ ತುಂಬ ಒಂದು 300-400 ಮಿಷಿನ್ಸ್ ಕೊಟ್ಟಿದ್ದೀವಿ. ಕಸ್ಟಮರ್ ಕಡೆಯಿಂದ ಏನು ಒಂದು ಸಜೆಷನ್ ಅಂದರೆ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡೋಕ್ಕೆ ಯಾವ್ದಾದ್ರು ಒಂದು ಮಿಷಿನು ಅಂತ ಸಜೆಸ್ಟ್ ಮಾಡಿದಾಗ ಇದು ಟಾಪ್ ಎಂಡ್ ಮಾಡಲ್ ಮಾಡಿದ್ವಿ. ಇದರಲ್ಲಿ ಏನು ಅಂತಂದರೆ ನಿಮಗೆ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಹೆಂಗಂದ್ರೆ ಒಂದು 10 to 70 ಸ್ಪೀಡ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ನಿಮ್ಗೆ ಯಾವ ಸ್ಪೀಡ್ ಬೇಕೋ ಆ ಸ್ಪೀಡ್ ಇಟ್ಕೊಂಡು ಮಾಡ್ಬೋದು. ಇದು ಮಾಡೋದ್ರಿಂದ ಏನಾಯ್ತು ಅಂದರೆ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ಬೇಸಿಕ್ಗೂ ಕಂಪೇರ್ ಮಾಡಿದ್ರೆ ಇದರಲ್ಲಿ ಪ್ರೊಡಕ್ಷನ್ ಜಾಸ್ತಿ ಬರ್ತಾ ಇತ್ತು. ಇದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಹೆಂಗ್ ಕಸ್ಟಮರ್ ಕೇಳಿದ್ರೆ ಪ್ರೊಡಕ್ಷನ್ ಸರಿ, ಬಟ್ ಅಟ್ ಎ ಟೈಮ್ ಕಸ್ಟಮರ್ಗೆ ಕನ್ವೀನಿಯಂಟ್ ಆಗು ಇರಬೇಕು, ಈಸಿ ಟು ಆಪರೇಟ್ ಆಗಿರಬೇಕು ಅಂತ ಕೇಳಿದಾಗ ನಾವು ಇನ್ವೈಟ್ ಮಾಡಿದ ಮಿಷಿನೇ ಇದು ಟಾಪ್ ಎಂಡ್ ಮಾಡಲು. ಇದರಲ್ಲಿ ಏನಂದ್ರೆ ಇದರಲ್ಲೂ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಬಟ್ ಐ ಎಂಡ್ ಗಿನ್ನ ಏನ್ ಫೆಸಿಲಿಟಿ ಏನು ಅಂದ್ರೆ ಮೇನ್ ಇದರಲ್ಲಿ ಟಚ್ ಸ್ಕ್ರೀನ್ ಆಪರೇಟಿಂಗ್ ಇರುತ್ತೆ. ಸ್ವಲ್ಪ ಈಸಿ ಆಗುತ್ತೆ. ಇವಾಗ ಇದ್ರಲ್ಲಿ ಒಂದು ರಿವರ್ಸ್ ಫಾರ್ವರ್ಡ್ ಹಾಕ್ಬೇಕಂದ್ರೆ ಒಂದು 2 to 3 minutes ಟೈಮ್ ತಗೊಳುತ್ತೆ ಅನ್ಕೊಳ್ಳಿ. ಬಟ್ ಇದ್ರಲ್ಲಿ ಟಚ್ ಅಲ್ಲ, ಆ ಥರ ಅಲ್ಲ. ಜಸ್ಟ್ ಅಲ್ಲೊಂದು ಬಟನ್ ಇರುತ್ತೆ, ಜಸ್ಟ್ ಪ್ರೆಸ್ ಮಾಡ್ಬೋದು. ಈಸಿ ಟು ಆಪರೇಟ್, ಎಲ್ಲ ಕಸ್ಟಮರ್ಸ್ಗೂ ಕನ್ವೀನಿಯಂಟ್ ಆಗಿರುತ್ತೆ. ಸರ್ ಇದರಲ್ಲಿ ನಿಮಗೆ ಸ್ಪೀಡ್ ಅಪ್ ಟು 70 ವರೆಗೂ ಇದೆ. ಡಿಪೆಂಡ್ ಅಪಾನ್ ಲೈಕ್ ಕಸ್ಟಮರ್ಸ್ ಮೇಲೂ ಅವ್ರ ಸ್ಪೀಡ್ ಯಾವ್ದು ಇಟ್ಕೋತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೋಸ್ಟ್ ಆಫ್ ಆಲ್ ನಮಗೊಂದು 4ರಿಂದ 5 kg ಬರುತ್ತೆ ಸರ್ ಪ್ರೊಡಕ್ಷನ್. 1 hourಗೆ 1 hourಗೆ ಬರುತ್ತೆ ಸರ್. ಆರಾಮಾಗಿ ಆಪರೇಟ್ ಮಾಡ್ಬೋದು. 1/2 HP ಸಿಂಗಲ್ ಫೇಸ್ ಆಗಿರೋದ್ರಿಂದ ನಾರ್ಮಲ್ ಮನೆ ಕರೆಂಟಲ್ಲೇ ಯೂಸ್ ಮಾಡ್ಬೋದು. ಸೊ ಬೇರೆ ಒಂದು ಎಕ್ಸ್ಟ್ರಾ ಪವರ್ ಏನು ಬೇಕಾಗಿಲ್ಲ. ಮತ್ತೆ ಮಿಷಿನ್ ನೋಡ್ಬೋದು, ಒಂದು 3x3 ಇರುತ್ತೆ. ಒಂದು ಚಿಕ್ಕ ಬಾಲ್ಕನಿಲೋ ನಿಮ್ಮನೆಲ್ಲ ಒಂದು ಸಪ್ರೇಟ್ ರೂಮ್ ತರ ಇದ್ರೇನು ಅದರಲ್ಲೇ ಆಪರೇಟ್ ಮಾಡ್ಬೋದು. ಏನು ಒಂದು ಎಕ್ಸ್ಟ್ರಾ ಒಂದು ಬೆನಿಫಿಷಿಯರಿ ಏನು ಬೇಕಾಗಿಲ್ಲ ಈ ಮಿಷಿನ್ಗೆ. ಜಸ್ಟ್ ಟಚ್ ಸ್ಕ್ರೀನಲ್ಲೇ ಆಪರೇಟ್ ಮಾಡಿ ನೋಡಿ. ಟಚ್ ಆನ್ ಆಗಿದ ತಕ್ಷಣ ನಿಮಗೆ ಮಿಷಿನ್ ಆನ್ ಆಗುತ್ತೆ. ಸೊ ಇದರಲ್ಲೇ ರಿವರ್ಸ್ ಫಾರ್ವರ್ಡು, ಸ್ಪೀಡ್ ಇನ್ಕ್ರೀಸ್ ಮಾಡೋದು, ಸ್ಟಾಪ್ ಬಟನು, ರಿವರ್ಸ್ ಫಾರ್ವರ್ಡು ಎಲ್ಲಾನು ಇರುತ್ತೆ ನಿಮಗೆ. ಇವಾಗ ನೋಡಿ, ಇವಾಗ ಬೇಸಿಕ್ಕು 40 ಸ್ಪೀಡಲ್ಲಿ ಇಟ್ಟು ತೋರಿಸ್ತಾ ಇದ್ದಾರೆ. ಇದು ಕಸ್ಟಮರ್ಸ್ ಕನ್ವೀನ್ಮೆಂಟ್ ಮೇಲೆ ಆಗುತ್ತೆ. ಲೈಕ್ ಸ್ಟಾರ್ಟಿಂಗ್ 70 ಸ್ಪೀಡ್ ಇಡ್ತಾರೆ. ಸೊ ಅವ್ರಿಗೆ ಬೇಕಂದ್ರೆ ಸ್ಪೀಡು ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಡಿಪೆಂಡ್ ಅಪಾನ್ ಕಸ್ಟಮರ್ಸ್ ಮೇಲೆ. ಇವಾಗ ನೋಡಿ ಇದ್ರ ಸ್ಪೀಡ್ ಇದೆಲ್ಲ ಇದರಲ್ಲಿ ಇದೆ ನೋಡಿ, ಸೆಟ್ ಫ್ರೀಕ್ವೆನ್ಸಿ ಅಂತ ಒಂದು ಆಪ್ಷನ್ ಇದೆಯಲ್ಲ, ಮಾಡಿಬಿಟ್ಟು ಇದರಲ್ಲಿ ನಿಮ್ಗೆ ಯಾವ ಸ್ಪೀಡ್ ಬೇಕೋ ಆ ಸ್ಪೀಡ್ ಇಟ್ಕೋಬೋದು. ಎಂಟರ್ ಮಾಡಿ 50 ಇಟ್ಕೊಂಡಿದ್ದೀವಿ. ಸೊ ಕಸ್ಟಮರ್ಸ್ ಡಿಪೆಂಡೆನ್ಸ್ ಮೇಲೆ ಇದಾಗುತ್ತೆ ಸರ್. ಅವ್ರಿಗೆ ಯಾವ ಸ್ಪೀಡ್ ಬೇಕೋ ಆ ಸ್ಪೀಡ್ ಇಟ್ಕೊಂಡು ಮಾಡ್ಬೋದು. ಸೊ ಅದೊಂದು ಫೆಸಿಲಿಟಿ ಈ ಮಿಷಿನಲ್ಲಿ ಇರುತ್ತೆ. ಪ್ಲಸ್ ಇದೇನಂದರೆ ಈಸಿ ಟು ಆಪ್ರೇಟ್ ಆಗಿರುತ್ತೆ. ಒಂದು ಬಟನ್ ಪ್ರೆಸ್ ಮಾಡೋ ಬದಲು ಜಸ್ಟ್ ಟಚ್ ನೋಡಿ. ಇವಾಗ 50 ಇದೆಯಾ, ನೆಕ್ಸ್ಟ್ ನೋಡಿ 70 ಇರ್ತೀನಿ. ಸರ್ ಇವಾಗ ಪ್ರೊಡಕ್ಷನ್ ಮಾಡಿದ್ರಲ್ಲ, ಈ ಪ್ರೊಡಕ್ಷನ್ ಬಂದು ಇಲ್ಲಿ ಹಿಂದೆ ಸ್ಟೋರೇಜ್ ಆಗುತ್ತೆ. ಇಲ್ಲೊಂದು ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ನಿಮ್ಗೊಂದು 4ರಿಂದ 5 kg ವರೆಗೂ ಕೆಪಾಸಿಟಿ ಇದೆ. ಸೊ ಈ ಥರ ಯಾನ್ ಬಂದಿರುತ್ತೆ ನೋಡಿ ಹಿಂದೆ, ಇದನ್ನ ತಗೊಂಡು ನಮ್ಮ ಕಂಪನಿಗೆ ಕೊಡಬೇಕು. ಇದು ರೆಡಿ ಪ್ರಾಡಕ್ಟು ನಿಮಗೆ. ಇದನ್ನ ತಗೊಂಡು ನಮಗೆ ಕಂಪನಿ ಕಡೆಯಿಂದ ಕೊಟ್ಟರೆ ನಿಮಗೆ 90 ರೂಪಾಯಿಗೆ ಬೈಬ್ಯಾಕ್ ಮಾಡ್ತೀವಿ. ಸೊ ಕಂಪನಿ ಕಡೆಯಿಂದನೇ ರಾ ಮೆಟೀರಿಯಲ್ ಸಿಗುತ್ತೆ, ಮತ್ತು ಮೆಷಿನು ಪರ್ಚೇಸ್ ಮಾಡಬೇಕು. ಮಿಷಿನ್ ಪರ್ಚೇಸ್ ಮಾಡಿಕೊಂಡು ನೀವು ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿಕೊಂಡು ನಮಗೆ ತೊಗೊಂಬಂದು ಕೊಟ್ಟರೆ ಬೈಬ್ಯಾಕ್ ಇರುತ್ತೆ. 1 year ಸರ್ವಿಸು ಕೊಡ್ತೀವಿ, 5 years ಬೈಬ್ಯಾಕ್ ಅಗ್ರಿಮೆಂಟು ಕೊಡ್ತೀವಿ. ಇದನ್ನ ಬಂದ್ಬಿಟ್ಟು ಮನೇಲೆ ಕುತ್ಕೊಂಡು ಒಂದು ಸಣ್ಣ ಕೈಗಾರಿಕೆಯಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು, ನಾವು ಒಂದು ಎಕ್ಸ್ಟ್ರಾ ಇನ್ಕಮ್ ದುಡಿಬೇಕು ಅನ್ನೋರು ಖಂಡಿತ ಈ ಮಿಷಿನ್ ತೊಗೊಂಡು ಮಾಡ್ಬೋದು. ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ, ಒಂದು ಪಾರ್ಟ್ ಟೈಮ್ ಇನ್ಕಮ್, ಎಕ್ಸ್ಟ್ರಾ ಇನ್ಕಮ್ ಜನರೇಟ್ ಮಾಡಬೇಕು ಅನ್ನೋರು ಮಾಡ್ಬೋದು, ಆರಾಮಾಗಿ ಮಾಡ್ಬೋದು ಸರ್. ಏನೇ ಒಂದು ಟ್ರಬಲ್ ಇರಲ್ಲ ನಿಮಗೆ ನಾರ್ಮಲ್ ಮಿಷಿನ್ ತಗೊಳ್ಳೋವಾಗಲೇ ಟ್ರೈನಿಂಗ್ ಕೊಡ್ತೀವಿ. ಆ ಟ್ರೈನಿಂಗಲ್ಲೇ ಮೈನರ್ ಎಲ್ಲ ಆಪರೇಟ್ ಮಾಡೋದೆಲ್ಲ ಹೇಳ್ಕೊಟ್ಟಿರ್ತೀವಿ. ಮೇಜರ್ ಇಶ್ಯೂ ಸರ್ವಿಸ್ ನಿಮಗೆ ಅಂದರೆ ಅಲ್ಲೇ ಡೋರ್ ಸ್ಟೆಪ್ಪೇ ಬರ್ತಾರೆ ಸರ್, ಸರ್ವಿಸ್ ಬರ್ತಾರೆ. 1 year ಸರ್ವಿಸ್ವರೆಗೂ ಇರುತ್ತೆ. ಮೇಯ್ನ್ ನಿಮ್ದು ಏನಾದರೂ ಮೈನರ್ ಸರ್ವಿಸ್ ಇದ್ದರೆ ವಿಡಿಯೋ ಕಾಲ್, ಫೋನ್ ಕಾಲಲ್ಲಿ ಹೇಳ್ಕೊಡ್ತೀವಿ. ಮೇಜರ್ ಸರ್ವಿಸ್ ಇದ್ದರೆ ಡೋರ್ ಸ್ಟೆಪ್ ಸರ್ವಿಸೇ ಕೊಡ್ತೀವಿ ಸರ್. 50% ನಮಗೆ ಕೊಡ್ತಾ ಇದ್ದಾರೆ,
50% ಓನ್ ಮಾರ್ಕೆಟಿಂಗ್ ಟ್ರೈ ಮಾಡೋರು ಇದ್ದಾರೆ ಸರ್. ಓನ್ ಮಾರ್ಕೆಟಿಂಗ್ ಅವರೇ ಮಾಡ್ತಾ ಇದ್ದಾರೆ. ಓಕೆ, ಮಿಷಿನ್ಗೆ ಎಷ್ಟು ಬಂಡವಾಳ ಹಾಕ್ಬೋದು ಸ್ಟಾರ್ಟಿಂಗ್? ಸರ್ ಸ್ಟಾರ್ಟಿಂಗ್ ಅಂದರೆ ನಿಮಗೆ 75ಇಂದ ಇದೆ. ಅದೇ ಬೇಡದ್ನಲ್ಲ, ಬೇಸಿಕ್ಕು ಹೈ ಎಂಡು ಮಾಡಲು 75ಇಂದ 130ವರೆಗೂ ಇದೆ. 3 ವೇರಿಯೇಷನು ಅದರಲ್ಲೇ ಬರುತ್ತೆ. ಮಿಷಿನ್ಗೆ ಬಂಡವಾಳ ಹಾಕ್ತೀವಿ, ಮತ್ತು ರಾ ಮೆಟೀರಿಯಲ್ಗೆ ಎಷ್ಟು ಹಾಕ್ತೀವಿ? ಸರ್ ಸ್ಟಾರ್ಟಿಂಗು ರಾ ಮೆಟೀರಿಯಲ್ಗೆ 55 ರೂಪಾಯಿ ಇದೆ ಕೆಜಿಗೆ. ಬಟ್ ಕೃಷಿ ಪರಿಚಯ ಚಾನಲ್ ನೋಡ್ಕೊಂಬರೋರು ಪ್ಲಸ್ ನಮ್ಮದು ಇವಾಗ ಸಂಕ್ರಾಂತಿ ಹಬ್ಬ ಆಫರ್ ಆಗಿ ಸ್ಟಾರ್ಟಿಂಗು ನೀವು ರಾ ಮೆಟೀರಿಯಲ್ಗೇನು ಬಂಡವಾಳ ಏನು ಬೇಕಾಗಿಲ್ಲ, ಬರೀ ಮಿಷಿನಿಗೆ ಬಂಡವಾಳ ಮಾಡಿದ್ರೆ ಸಾಕು. ರಾ ಮೆಟೀರಿಯಲ್ ಸ್ಟಾರ್ಟಿಂಗು ಫ್ರೀ ನಮ್ಮ ಕಡೆಯಿಂದನೇ ಇರುತ್ತೆ ಸರ್. ಫ್ರೀಯಾಗಿ ನೀವು ಕೊಡ್ತಾ ಇದ್ದೀರಿ. ಹೌದು. ಸೊ ಆಮೇಲೆ ನಾವು ಎಷ್ಟು ಕೆಜಿ ತಗೋಬೇಕಾಗುತ್ತೆ, ಎಷ್ಟು? ಆಮೇಲೆ 55 ರೂಪಾಯಿ ಸರ್ ಕೆಜಿಗೆ, 1 ಕೆಜಿಗೆ. ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. 100 ಕೆಜಿ ತಗೋತಾರೆ, 200 ಕೆಜಿ ತಗೋತಾರೆ. ಕಸ್ಟಮರ್ಸ್ಗೆ ಎಲ್ಲರಿಗೂ ನಾವು ಹೇಳೋಕ್ಕಾಗಲ್ಲ ಇಷ್ಟೇ ಕ್ವಾಂಟಿಟಿ ತಗೊಳ್ಳಿ ಅಂತ, ಬಿಕಾಸ್ ಅಮೌಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ 55 ರೂಪಾಯಿ 1 ಕೆಜಿಗೆ ಬಂಡವಾಳ ಹಾಕಬೇಕಂದ್ರೆ ದುಡ್ಡಿರೋರು 500 ಕೆಜಿ ತಗೋತಾರೆ, ಇಲ್ದಿರೋರು 100 ಕೆಜಿ ತಗೋತಾರೆ. ಸ್ಟಾರ್ಟಿಂಗ್ 50. ಬಟ್ಟೆಗೆ 55 ರೂಪಾಯಿ. ಹಾಂ, ಬಟ್ಟೆಗೆ ಮೆಟೀರಿಯಲ್, ರಾ ಮೆಟೀರಿಯಲ್ ಕಚ್ಚಾ ವಸ್ತುಗೆ 55 ರೂಪಾಯಿ ಆಗುತ್ತೆ. ನೀವು ಪ್ರಾಡಕ್ಟ್ ರೆಡಿ ಮಾಡಿ ತೊಗೊಂಬರ್ತೀರಲ್ಲ, ಅದು 90 ರೂಪಾಯಿ ಆಗುತ್ತೆ ನಿಮಗೆ. ಓಕೆ, ನಮ್ಮನೇಲಿ ಎಷ್ಟು ಬಟ್ಟೆಗಳಿದೆ? ಆ ಬಟ್ಟೆ ಎಲ್ಲ ಹಾಕೋಕ್ಕಾಗಲ್ಲ. ಇದು ಬಂದು ಬನಿಯನ್ ಕ್ಲಾತು, ಒಂದು ಪರ್ಟಿಕ್ಯುಲರ್ GSM ಇರುತ್ತೆ, ಒಂದು 130 GSM ಒಳಗಡೆ ಥಿಕ್ನೆಸ್ ಇರಬೇಕು, ಆ ಬಟ್ಟೆನೇ ಹಾಕಿ. ಮೆಟೀರಿಯಲ್ ಬೇಕಾದ್ರೆ ನೀವು ಔಟ್ಸೋರ್ಸ್ ಮಾಡ್ಬೋದು. ಇವಾಗ ನಾವು 55 ರೂಪಾಯಿ ಕೊಡ್ತೀವಿ ಕೆಜಿಗೆ ಅಂದರೆ ನಿಮ್ಗೆ ಹೊರಗಡೆ ಇವಾಗ ತುಂಬ ಜನಕ್ಕೆ ಏನಾಗುತ್ತೆ, ಅವ್ರ ಫ್ರೆಂಡ್ಸ್ ಯಾರೋ ಒಬ್ರು ಗಾರ್ಮೆಂಟ್ಸ್ ಇಟ್ಟಿರ್ತಾರೆ, ಅವ್ರ ಕಡೆಯಿಂದ ರಾ ಮೆಟೀರಿಯಲ್ ಸಪ್ಲೈ ಕಡಿಮೆಗೆ ಸಿಗ್ಬೋದು. ಸೊ ಆ ಥರ ಇದ್ರೆ ನೀವು ಔಟ್ಸೋರ್ಸ್ ಮಾಡ್ಕೋಬೋದು. ಮಾಡಿಕೊಂಡು ರೆಡಿ ಮಾಡಿ ತೊಗೊಂಬಂದ್ರೆ ಮಾಡ್ಕೋತೀವಿ. ಬಟ್ ಕಂಪಲ್ಸರಿ ಮಿಷಿನ್ ಮಾತ್ರ ನಮ್ಮ ಬ್ರ್ಯಾಂಡ್ ಕಂಪನಿನೇ, ನಮ್ಮದೇ ಆಗಿರಬೇಕು ಮಿಷಿನರಿ. ಓಕೆ, ರಾ ಮೆಟೀರಿಯಲ್ಗೆ ಯಾವಾಗಲೂ ಮೇಡಮ್ ಪ್ರೈಸು ಒಂದೇ ಥರ ಫಿಕ್ಸ್ ಇರುತ್ತೆ ನಿಮಗೆ? ರಾ ಮೆಟೀರಿಯಲ್ 55 ಇದೆ, ಬೈಬಾಕು 90 ಇದೆ, ಮಿಡಲ್ 35 ಏನಿರುತ್ತೆ ಅದು ಸ್ಟ್ಯಾಂಡರ್ಡ್ ಇರುತ್ತೆ. ಈ ರಾ ಮೆಟೀರಿಯಲ್ ಬೈಬಾಕ್ ಬೇಕಾದ್ರೆ ವೇರಿಯೇಷನ್ ಆಗ್ಬೋದು. ಇನ್ ಕೇಸ್ ರಾ ಮೆಟೀರಿಯಲ್ 60 ರೂಪಾಯಿಗೆ ಬಂತು ಅನ್ಕೊಳ್ಳಿ, ಅಲ್ಲಿಂದ 35 ರೂಪಾಯಿ ಲೆಕ್ಕ, 95 ರೂಪಾಯಿ ಬೈಬಾಕ್ ಮಾಡ್ತೀವಿ. ಇವಾಗ ರಾ ಮೆಟೀರಿಯಲ್ 40 ರೂಪಾಯಿಗೆ ಬಂತು ಅಂದರೆ ಅಲ್ಲಿಂದ 35 ರೂಪಾಯಿ. ಆ ಮಾರ್ಜಿನ್ 35 ಏನಿರುತ್ತೆ ಅದು ಸ್ಟ್ಯಾಂಡರ್ಡ್ ಯಾವಾಗಲೂ ಫಿಕ್ಸ್ ಇರುತ್ತೆ. ರಾ ಮೆಟೀರಿಯಲ್ ಬೈಬಾಕು ವೇರಿಯೇಷನ್ಸ್ ಆಗ್ಬೋದು. ರಾ ಮೆಟೀರಿಯಲ್ ಕಳಿಸ್ಕೊಡ್ತೀರಾ ಅಂತಂದ್ರೆ ಸೊ ಅದಕ್ಕೇನೋ ಚಾರ್ಜಸ್ ಏನೋ ಮಾಡ್ತೀರಾ? ಹೌದು ಸರ್, ಟ್ರಾನ್ಸ್ಪೋರ್ಟ್ ಚಾರ್ಜ್ 2 ಸೈಡ್ ಬರುತ್ತೆ. ಇಲ್ಲಿಂದ ರಾ ಮೆಟೀರಿಯಲ್ ತಗೋತಿರಲ್ಲ, ಆ ಟ್ರಾನ್ಸ್ಪೋರ್ಟ್ ಚಾರ್ಜು ನೀವೇ ಪೇ ಮಾಡಬೇಕು. ರಿಟರ್ನ್ ಕಳಿಸ್ತಿರಲ್ಲ ರೆಡಿ ಮಾಡಿರೋ ಪ್ರಾಡಕ್ಟು, ಅದು ಕಂಪನಿ ಕಡೆಯಿಂದ ನಾವೇ ಬೈಬಾಕ್ ಮಾಡ್ತೀವಿ. ಅದಕ್ಕೆ ಯಾವುದೇ ರೀತಿಯಾದ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇರಲ್ಲ, ಅದು ನಾವೇ ಪೇ ಮಾಡ್ತೀವಿ. ಮಿಷಿನ್ ಜೊತೆ ರಾ ಮೆಟೀರಿಯಲ್ ತೊಗೊಂಡು ಹೋಗ್ತಾರೆ. ನೆಕ್ಸ್ಟ್ ಟೈಮಿಂದ ಪ್ರತಿ ಸಲ ಅವ್ರು ಬರಬೇಕಂತ ಏನಿಲ್ಲ, ಒಂದು ಕಾಲ್ ಮಾಡಿ ಈ ಥರ ನಮ್ಗೊಂದು 100 kg ರಾ ಮೆಟೀರಿಯಲ್ ಬೇಕು ಅಂತ ಅಮೌಂಟ್ ಹಾಕಬೇಕು. ಸೊ ಇಮಿಡಿಯೇಟ್ ಅವ್ರು ಹಾಕಿದ ಅವತ್ತಿನ ದಿನ ಡಿಸ್ಪ್ಯಾಚ್ ಆಗುತ್ತೆ ರಾ ಮೆಟೀರಿಯಲ್, ಏನು ಪ್ರಾಬ್ಲಮ್ ಇಲ್ಲ. ಈಗ ರಾ ಮೆಟೀರಿಯಲ್ ತಗೊಂಡು 1 kg ಅವರು ಡೈಲಿ ಪ್ರೊಡಕ್ಷನ್ ತೆಗೆದ್ರೆ ಎಷ್ಟು ಅರ್ನ್ ಮಾಡ್ಬೋದು? ಇವಾಗ ರಾ ಮೆಟೀರಿಯಲ್ 55 ರೂಪಾಯಿ ಅಂತ ಮಾಡ್ತೀವಿ, ನೀವು ರೆಡಿ ಮಾಡಿ ಕೊಟ್ಟರೆ 90 ರೂಪಾಯಿಗೆ ತೊಗೋತೀವಿ. 35 ರೂಪಾಯಿ ಸಿಗುತ್ತೆ 1 kg ಮೇಲೆ ಪ್ರಾಫಿಟ್. ಈ 35 ಏನು ಪ್ರಾಫಿಟ್ ಸಿಗುತ್ತೆ ಇದು ಮೇಜರ್ ನಿಮಗೆ. ಅದರಲ್ಲಿ ನಿಮ್ಮ ಎಕ್ಸ್ಪೆನ್ಸಸ್ ತೆಗಿಬೇಕು, ಲೇಬರ್, ಟ್ರಾನ್ಸ್ಪೋರ್ಟ್, ಎಲೆಕ್ಟ್ರಿಸಿಟಿ ಎಲ್ಲನೂ ಡಿಫ್ರೆಂಟ್ ಆಗುತ್ತೆ. ಇದು ಬಂದು ಡಿಸ್ಟೆನ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಇವಾಗ ಒಂದು ಬೆಂಗಳೂರು ಲೋಕಲ್ ಅಂದರೆ ನಿಮಗೆ ಟ್ರಾನ್ಸ್ಪೋರ್ಟು ಕಡಿಮೆ ಬರುತ್ತೆ. ಅದೇ ನೀವು ಹುಬ್ಳಿಯಿಂದ ಕಳಿಸ್ತೀರ ಅಂದರೆ ಟ್ರಾನ್ಸ್ಪೋರ್ಟ್ ಇದಾಗುತ್ತೆ. ಸೊ ಟ್ರಾನ್ಸ್ಪೋರ್ಟ್ ಖರ್ಚು ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಸೈಡ್ ಟ್ರಾನ್ಸ್ಪೋರ್ಟ್ ನಾವು ಒಪ್ಕೊಂಡಿದ್ದೀವಿ. ಮೇಜರ್ ನಿಮಗೆ ಬರುತ್ತೆ ಅಂದರೆ ಇವಾಗ ಲೇಬರ್ ನೀವೇ ಮಾಡೋದ್ರಿಂದ ಲೇಬರ್ ಬರಲ್ಲ ನಿಮಗೆ. ಇನ್ ಕೇಸ್ ನಿಮ್ಮದೇ ಎಲ್ಲೋ ಶೆಡ್ಡಲ್ಲಿ ಮಾಡ್ತೀರಾ ಇಲ್ಲ ನಿಮ್ಮ ಮನೇಲೆ ಎಲ್ಲೋ ಒಂದು ಪ್ಲೇಸಲ್ಲಿ ಮಾಡ್ತೀರಾ ಅಂದರೆ ನಿಮಗೆ ರೆಂಟ್ ಬರಲ್ಲ. ಮೇಜರ್ ನಿಮ್ಗಂದರೆ ಎಲೆಕ್ಟ್ರಿಸಿಟಿ, ಟ್ರಾನ್ಸ್ಪೋರ್ಟ್ ಒಂದು ಸೈಡ್, ಇದೆರಡು ಬರುತ್ತೆ ನಿಮಗೆ. ಸೊ ಒಂದು 5 ರೂಪೀಸ್ ಎಕ್ಸ್ಪೆನ್ಸಸ್ ಅಂತ ತೆಗೆದ್ರೂ 30 ರೂಪೀಸ್ ಸಿಗುತ್ತೆ. ಎಲ್ಲರೂ ಅನ್ಕೋಬೋದು 40,000 ರಿಂದ 50,000 ದುಡಿಬೋದು ಅಂತ. ಅದು ಒಂದು ಕಂಪನಿ ಇಂಡಸ್ಟ್ರಿ ಥರ ಸೆಟಪ್ ಮಾಡಿದ್ರೆ ಮಾಡ್ಬೋದು. ನೀವು ಒಂದು ಮಿಷಿನ್ ಇಟ್ಕೊಂಡು ಅಷ್ಟು ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಏನೋ ಒಂದು ಇವಾಗ ಹೌಸೈಸ್ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಮನೇಲೇ ಕೂತ್ಕೊಂಡು ಒಂದು 10-20,000 ರೂಪಾಯಿ ದುಡಿಬೋದು. ಅದೊಂದು ಭರವಸೆ ಕೊಡ್ಬೋದು. ಇವಾಗ ನೀವು ಒಂದು ಮಿಷಿನ್ ಇಟ್ಕೊಂಡು 50,000 ರೂಪಾಯಿ ಲಕ್ಷಗಟ್ಟಲೆ ದುಡಿತೀರಾ ಅಂದರೆ ಆಗಲ್ಲ. ಅದೆಲ್ಲ ಹೆಂಗೆ ಅಂದರೆ ಒಂದು ಇಂಡಸ್ಟ್ರಿ ಥರ ಸೆಟಪ್ ಮಾಡಬೇಕು. ಒಂದು 10 ಮಿಷಿನ್ ಹಾಕಿ ಒಂದು ಲೇಬರ್ನ ಇಟ್ಟು ಮಾಡಿದ್ರೆ ಅದೊಂದು ಕಂಪನಿ ಅಂತ ಹೋಗುತ್ತೆ. ನೀವು ಒಂದು ಮಿಷಿನ್ ಮಾಡಿಕೊಂಡು 50,000 ರೂಪಾಯಿ ಎಲ್ಲ ದುಡಿಯೋಕ್ಕಾಗಲ್ಲ. ಏನೋ ಒಂದು ಮನೆ ಖರ್ಚಿಗೆ ಒಂದು 10,000 ರಿಂದ 20,000 ರೂಪಾಯಿವರೆಗೂ ದುಡಿಬೋದು ನೀವು. ನೀವೇ ಬೈಬ್ಯಾಕ್ ಮಾಡ್ಕೊಳ್ಳೋದ್ರೆ ಒಂದು 25 ರೂಪಾಯಿ ಕೆಜಿ ಸಿಗುತ್ತೆ. ಹೌದು, ಸೊ ಹೊರಗಡೆ ಮಾಡ್ಬೋದು. ಮೇಜರ್ ನಿಮಗೆ ಈ ಪ್ರಾಫಿಟ್ಸ್ ಎಲ್ಲಿ ಬರುತ್ತೆ ಅಂದರೆ ಇವಾಗ ನಮ್ಮ ಹತ್ರ ಕೊಟ್ಟರೆ 25 ರೂಪಾಯಿ ಸಿಗುತ್ತೆ. ನೀವೇ ಓನ್ ಮಾರ್ಕೆಟಿಂಗ್ ಮಾಡಿದಾಗ 120 ರೂಪೀಸ್ ಕೊಡ್ತೀರಾ. ಅಲ್ಲೇನಾಗುತ್ತೆ ನಿಮ್ಮ ಪ್ರಾಫಿಟ್ ಮಾರ್ಜಿನ್ 70 ರೂಪಾಯಿ ಬರುತ್ತೆ. ನಮಗೆ ಕೊಡೋದಕ್ಕಿಂತ ಡಬಲ್ ಪ್ರಾಫಿಟ್ ಸಿಗುತ್ತೆ. ಸೊ ಮೇಜರ್ ಆ ಥರ ಔಟ್ಸೋರ್ಸ್ ಮಾಡು ನೀವು ಪ್ರಾಫಿಟ್ ಮಾರ್ಜಿನ್ ಬೇಕು ಅನ್ನೋರು ಅಲ್ಲೂ ಮಾಡ್ಬೋದು ಸರ್. ಅದರಲ್ಲಿ ನಿಮ್ಗಿನ್ನೂ ಪ್ರಾಫಿಟ್ ಬರುತ್ತೆ. ಸೊ ಮೇಡಮ್ ನೀವೇ ರಾ ಮೆಟೀರಿಯಲ್ ನೀವೇ ಕೊಡ್ತೀರಾ, ಮಿಷಿನ್ ನಿಮ್ಮದೇ ಇದೆ, ಸರ್ವಿಸನ್ನು ನೀವೇ ಕೊಡ್ತೀರಾ, ಬೈಬ್ಯಾಕು ನೀವೇ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ. ಹೌದು. ಸೊ ಬೈಬ್ಯಾಕ್ ಅಂತಂದ್ರೆ ಅಗ್ರಿಮೆಂಟ್ ಯಾವ ರೀತಿ ಮಾಡ್ಕೊಳ್ತೀರಾ ಸರ್? ಅಗ್ರಿಮೆಂಟ್ ಲೀಗಲ್ ಅಂತಂದ್ರೆ ನಮ್ಮ ಕಂಪನಿ ಲೆಟರ್ಡ್ ಅಲ್ಲಿ ಬರುತ್ತೆ ಸರ್. ಇವಾಗ ನಮ್ದು ಕಂಪನಿ ಒಂದು GST ಸರ್ಟಿಫಿಕೇಟ್, MSME, ನಮ್ದು ಕಂಪನಿ ರಿಜಿಸ್ಟರ್ಡ್ ಕಂಪನಿ ಆಗಿದೆ. ಸೊ ನಮ್ಮ ಕಂಪನಿ ಲೆಟರ್ಡ್ ಮೇಲೆ ನಿಮಗೆ ಕೊಡ್ತೀವಿ ಅಗ್ರಿಮೆಂಟ್ನ. 2 months ಒಳಗಡೆ ಬಂದಿಲ್ಲ ಅಂದರೆ ಅಗ್ರಿಮೆಂಟ್ ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. ಈ ಪಾಯಿಂಟ್ ಎಲ್ಲ ಕಸ್ಟಮರ್ಗೂ ಮೆನ್ಷನ್ ಮಾಡಿರ್ತೀವಿ. ತಿಂಗಳಲ್ಲಿ ಅವರು ಪ್ರೊಡಕ್ಷನ್ ಮಾಡಿ ತಂದುಕೊಟ್ಟಿಲ್ಲ ಅಂದರೆ ಕ್ಯಾನ್ಸಲ್ ಆಗ್ಬಿಡುತ್ತೆ, ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. ಇವಾಗ ಏನೋ ಒಂದು ಮೇಜರ್ ಅವ್ರ ಮನೇಲಿ ಏನೋ ಪರ್ಸನಲ್ ಪ್ರಾಬ್ಲಮ್ ಅಂಥವ್ರು ಇನ್ಫಾರ್ಮ್ ಮಾಡಿಬಿಡ್ತಾರೆ ನಮಗೆ, ಮೇಡಮ್ ಈ ಥರ ಒಂದು 2-3 ಮಂತು ಮಾಡಲ್ಲ ಪ್ರೊಡಕ್ಷನು. ಆ ಥರ ಇನ್ಫಾರ್ಮ್ ಮಾಡಿರೋರಿಗೆ ಓಕೆ ಚಾನ್ಸ್ ಕೊಡ್ತೀವಿ, ಏನೂ ಪ್ರಾಬ್ಲಮ್ ಇಲ್ಲ, ಮಾಡ್ತೀವಿ. ಆ ಥರನೂ ಮಾಡ್ತೀವಿ. ಮತ್ತೆ ನಾನು ಬೇಕಾದ್ರೆ ನಿಮ್ಗೆ ಅಗ್ರಿಮೆಂಟ್ ಕಾಪಿ ಒಂದು ತೋರಿಸ್ಕೊಡ್ತೀನಿ, ಏನೇನಿರುತ್ತೆ ಕಂಟೆಂಟ್ ಅಂತ. ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ತೀವಿ? 5 years ಅಗ್ರಿಮೆಂಟ್
ಪೇಮೆಂಟ್ ಇರುತ್ತೆ ಸರ್. ಆಫ್ಟರ್ 5 years ರಿನಿವಲ್ ಮಾಡ್ಕೋಬೋದು ಕಸ್ಟಮರ್ಸ್ ಡಿಪೆಂಡೆನ್ಸ್ ಮೇಲೆ. ಇವಾಗ 5 ವರ್ಷ ಒಳಗಡೆ ಓನ್ ಮಾರ್ಕೆಟಿಂಗ್ ಟ್ರೈ ಮಾಡೋರು 70% ಇದ್ದಾರೆ. ಇವಾಗ ನಾನು ಹೇಳ್ದಂಗೆ 35 ಮಾರ್ಜಿನಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಓನ್ ಮಾರ್ಕೆಟಿಂಗ್ ಮಾಡೋರು 70% ಇದ್ದಾರೆ. ಬೇಡ ಮಾರ್ಜಿನ್ ಕಡಿಮೆ ಬಂದ್ರೂ ಇವ್ರ ಹತ್ರನೇ ಕೊಟ್ಬಿಟ್ಟು ಸೇಫ್ ಆಗಿ ಇದ್ಬಿಡೋಣ ನಾವು ಅನ್ನೋರು ಒಂದು 30% ಇದ್ದಾರೆ. ಸೊ ಬೇಕು ಅನ್ನೋರು ರಿನಿವಲ್ ಮಾಡ್ತಾರೆ, ಬೇಡದಿರೋರು ಹಂಗೆ ಅಲ್ಲಿಗೆ ಡ್ರಾಪ್ ಔಟ್ ಮಾಡ್ಬಿಡ್ತಾರೆ 5 yearsಗೆ. ಯಾವುದೇ ರೀತಿ ಮೋಸ ಇಲ್ಲ, ಯಾವುದೇ ರೀತಿ ಇರಲ್ಲ ಸರ್. ಏನಂದರೆ ನೀವು ಕಷ್ಟಪಟ್ಟು ದುಡಿಬೇಕು. ಇವಾಗ ಮಿಷಿನ್ ತೊಗೊಂಡೋಗಿದ ತಕ್ಷಣನೇ ನೀವು 50,000 ದುಡಿಯೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಅದಕ್ಕೆ ತಕ್ಕಂತೆ ನೀವು ಕೆಲಸ ಮಾಡಬೇಕು ಕೂತ್ಕೊಂಡು. ಸ್ಟಾರ್ಟಿಂಗಲ್ಲಿ 1 or 2 months ಪ್ರಾಫಿಟ್ ಅಲ್ಲ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಲ್ಲ, ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ನೀವು ಮಿಷಿನ್ ಏನು ಅಂತ ಕಲಿಯೋದಕ್ಕೆ ನಿಮ್ಗೆ 1 ತಿಂಗಳು ಟೈಮ್ ತೊಗೊಳುತ್ತೆ. ಸಣ್ಣ ಪುಟ್ಟ ಇವಾಗ ಒಂದು ಸಣ್ಣ ಬೆಲ್ಟ್ ಬಿಚ್ಚೋಗುತ್ತೆ ಅಂದ್ಕೊಳ್ಳಿ, ಅದು ನಮ್ಗೊಂದು ಸಣ್ಣ ವಿಷಯ. ಒಂದು ಬೋಲ್ಟ್ ಲೂಸ್ ಮಾಡ್ತೀವಿ, ಬೆಲ್ಟ್ ಹಾಕ್ತೀವಿ. ಬಟ್ ನೀವು 1 ಲಕ್ಷ ಬಂಡವಾಳ ಹಾಕ್ತವ್ರಿಗೆ ಅದೊಂದು ದೊಡ್ಡ ವಿಷಯ ಅಂತ ಅನಿಸುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ತುಂಬ ಪೇಷನ್ಸ್ ಇರಬೇಕು ಮೇಯ್ನಾಗೆ. ನಾನು ತೊಗೊಂಡೋಗಿದ ತಕ್ಷಣ 3 ತಿಂಗಳಲ್ಲಿ ದುಡಿಬೇಕು ಅನ್ನೋರು ಖಂಡಿತ ಈ ಬಿಸ್ನೆಸ್ಗೆ ಬರಬೇಡಿ. ಇದು ಹೆಂಗೆ ಅಂದರೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೇಸ್ ಅಂತ ಒಂದು ಹೇಳ್ತಾರಲ್ಲ, ಅದೇ ಥರನೇ ಸ್ಲೋ ಆಗೇ ಬರುತ್ತೆ. ಬಟ್ ಲೈಫ್ ಲಾಂಗ್ ಬಿಸ್ನೆಸ್ ಇರುತ್ತೆ. ಅದು ಕಸ್ಟಮರ್ಸ್ ಮೇಲೆ ಡಿಪೆಂಡ್. ಯಾವುದೇ ಒಂದು ಕೆಲಸನೂ ಅಷ್ಟೇ, ಶ್ರಮ ಪಟ್ಟರೇನೆ ಫಲ ಸಿಗೋದಂತೆ. ಒಂದು ಮಿಷಿನ್ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದಿದ ತಕ್ಷಣ ಅದರಲ್ಲಿ ಬಂದ್ಬಿಡಲ್ಲ. ನೀವು ಅದಕ್ಕೆ ತಕ್ಕಂತೆ ಕುತ್ಕೊಂಡು ಪ್ರೊಡಕ್ಷನ್ ಮಾಡಬೇಕು. ಇವಾಗ ಒಂದು 25 ರೂಪಾಯಿ ನಿಮ್ಮ ಮಾರ್ಜಿನ್ ಅಂದರೆ ಅದು ನೀವು ಕುತ್ಕೊಂಡು ದುಡಿಬೇಕು. 1 hourಗೆ ಹಬ್ಬ ಅಂದರೆ ಒಂದು 2-3 kg ಮಾಡ್ತೀರಾ ಅಂದರೆ 75 ರೂಪಾಯಿ. ಅದು ನೀವು ದುಡಿದ್ರೇ ಬರೋದು. ಪೇಮೆಂಟ್ ಯಾವ ರೀತಿ ಮಾಡ್ತೀರಾ? ಐಟಮ್ ತೊಗೊಂಬರ್ತೀರಾ ಅಂದ್ಕೊಳ್ಳಿ, ಇಲ್ಲಿ ಚೆಕ್ ಮಾಡ್ತೀವಿ, ಇಮಿಡಿಯೇಟ್ ಸ್ಪಾಟ್ ಪೇಮೆಂಟ್ ಮಾಡ್ತೀವಿ. ಯಾವುದೇ ರೀತಿಯಾದ 1 ತಿಂಗಳು ಬಿಟ್ಟು ಬನ್ನಿ, 10 ದಿನ ಬಿಟ್ಟು ಬನ್ನಿ, 1 ವೀಕ್ ಬಿಟ್ಟು ಬನ್ನಿ, ಆ ಥರ ಯಾವುದೇ ಇರಲ್ಲ. ಐಟಮ್ ತೊಗೊಂಬಂದು ಕೊಟ್ಟಿದ ತಕ್ಷಣ ಇಮಿಡಿಯೇಟ್ ಸ್ಪಾಟ್ ಪೇಮೆಂಟ್ ತೊಗೊಂಡೆ ಪೇಮೆಂಟ್ ತೊಗೊಂಡೋಗಿ. ಅದೇ ಥರನೂ ಅಷ್ಟೇ, ಬೈಬ್ಯಾಕ್ ಅಂದರೆ ಯಾವುದೋ ಒಂದು ಕ್ವಾಲಿಟಿ ಅಲ್ಲ, ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಇವಾಗ ನಾವು ಒಬ್ರಿಗೆ ರೀಸೇಲ್ ಮಾಡಬೇಕು, ಇದನ್ನ ನಾವೇನು ಅಲ್ಲೇ ಇಟ್ಕೊಳ್ಳಲ್ಲ. ನಾವು ಒಬ್ರಿಗೆ ರೀಸೇಲ್ ಮಾಡಬೇಕು ಅಂದರೆ ಅವರು ನಮಗೆ ಕ್ವಶನ್ ಕೇಳ್ತಾರೆ. ಸೊ ಮೇನ್ ಕ್ವಾಲಿಟಿ ಮೇಂಟೈನ್ ಮಾಡಿ, ಕ್ವಾಲಿಟಿ ಕೊಟ್ಬಿಟ್ಟು ನೀವು ಯಾಕೆ ಪೇಮೆಂಟ್ ಬಂದಿಲ್ಲ ಅಂದರೆ ನಾವು ಕ್ವಶನ್ ಮಾಡ್ಬೋದು. ಕ್ವಾಲಿಟಿ ಅನ್ನೋದು ಯಾವ ಥರ ಮೇಡಮ್? ಸರ್ ಏನಂದರೆ ಇವಾಗ ಅಲ್ಲಿ ಹಿಂದೆಗಡೆ ನಿಮಗೆ ಒಂದು 2-3 kg ಸ್ಟೋರ್ ಆಗುತ್ತೆ ಅಂದ್ಕೊಳ್ಳಿ, ತೆಗ್ದು ಹಂಗೆ ತುಂಬಿಸ್ಬಾರ್ದು. ಈ ಥರ ಧೂಳು ಕೊಡಬೇಕು ನೋಡಿ. ಹಿಂಗೆ ಕೊಡುವಾಗ ಈ ಪುಡಿ ಎಲ್ಲ ಬಿದ್ದೋಗ್ತಿದೆಯಲ್ಲ, ಇದೆಲ್ಲ ನಿಮಗೆ ಡಸ್ಟ್ ಅಂತ ಲೆಕ್ಕಕ್ಕೆ. ಈ ಸಣ್ಣ ಪುಟ್ಟ ಪಾರ್ಟ್ಸ್ಗಳಿದೆ ನೋಡಿ, ಹಿಂಗೆ ಚೆನ್ನಾಗಿ ಜೋರಾಗಿ ಕೊಡುವುದಾಗ ಈ ಡಸ್ಟ್ ಎಲ್ಲ ಬಿದ್ದೋಗ್ಬಿಡುತ್ತೆ. ಈ ಮೆಟೀರಿಯಲ್ ನಿಮ್ಮ ಕೈಯಲ್ಲಿ ಏನು ಸಿಗುತ್ತೆ, ಇದು ರೆಡಿ ಪ್ರಾಡಕ್ಟ್. ಇದು ಬಂದು ಪ್ರತಿಯೊಂದು ಮೂಟೆಗೂ ಪ್ರತಿಯೊಂದು kgಗೂ ಮಾಡಬೇಕು. ಈ ಡಸ್ಟ್ ಕಲೆಕ್ಟ್ ಆಗೋದಕ್ಕೆ ನಿಮಗೆ 2 ಕಾರಣ ಇದೆ. ಮೇಯ್ನ್ ಏನಂದರೆ ನೀವು ಬಟ್ಟೆ ಡೈರೆಕ್ಷನ್ ಕರೆಕ್ಟಾಗಿ ಕೊಟ್ಟಿರಲ್ಲ, ಅದೊಂದಿರುತ್ತೆ. ಇನ್ನೊಂದು ಏನಂದರೆ ಈ ಧೂಳು ಕೊಡುವಿರಲ್ಲ. ತುಂಬ ಜನ ಏನು ಮಾಡ್ತಾರೆ, ಸ್ಟಾರ್ಟಿಂಗ್ 1 kg 2 kg ಕೊಡುತ್ತಾರೆ, ಆಮೇಲೆ ಏನು ಮಾಡ್ತಾರೆ, ಹಿಂದೆ ಇರೋದನ್ನ ಹಂಗೆ ಎಳೆದು ಬ್ಯಾಗಿಗೆ ತುಂಬಿಸ್ತಾರೆ. ನಾವು ಪ್ರತಿಯೊಂದು ಮೂಟೆನೇ ಬಿಚ್ಚಿ ನೋಡ್ತೀವಿ. ಕ್ವಾಲಿಟಿ ಈ ಥರ ಕ್ವಾಲಿಟಿ ಕೊಡಬೇಕು. ಇದೆಲ್ಲ ನಿಮಗೆ ಟ್ರೈನಿಂಗಲ್ಲಿ ಹೇಳ್ಕೊಟ್ಟಿರ್ತೀವಿ. ಮೇಜರ್ ಈ ಥರ ಬರೋದಕ್ಕೇನು ಕಾರಣ ಅಂದರೆ, ಇವಾಗ ನೋಡಿ ಇದು ಕಟ್ಟಿಂಗ್ ಪೀಸ್ ಅಲ್ವಾ, ಹಿಂಗೆ ಏನಾಗುತ್ತೆ ಅಂದರೆ ಇದು ಆಟೋಮೆಟಿಕ್ ಮಿಷಿನ್ ಕಟ್ ಆಗೋದ್ರಿಂದ 2 ಸೈಡ್ ಹಿಂಗೆ ಮುದ್ರಕೊಂಡಿದೆ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಇದು ಮುದ್ರಕೊಂಡಿದೆಯಲ್ಲ. ತುಂಬ ಜನ ಏನು ಮಾಡ್ತಾರೆ, ಇದನ್ನ ಹಂಗೆ ಬಿಟ್ಟು ಮಿಷಿನಲ್ಲಿ ತಳ್ತಾರೆ. ಆ ಥರ ಮಾಡಬಾರ್ದು. ಈ ಮುದ್ರಕೊಂಡಿರೋದನ್ನ ಎಳೆ ಬಿಡಿಸ್ಬೇಕು ನೀವು ಕೈಯಲ್ಲಿ. ಹಿಂಗೆ ಬಿಡಿಸಿದಾಗ ಈ ಎಡ್ಜಸ್ಸು ನಿಮಗೆ ಬಟ್ಟೆ ರೂಪದಲ್ಲಿ ಬರುತ್ತೆ. ನೀವು ಇನ್ ಕೇಸ್ ಇದು ಮಾಡಿದಿರ ಹಂಗೆ ಏನು ಮಾಡಿದಾಗುತ್ತೆ, ಈ ಎಡ್ಜಸ್ ಏನಿರುತ್ತೆ ಇದು ನಿಮಗೆ ಡಸ್ಟ್ ರೂಪದಲ್ಲಿ ಸೆಗ್ರಿಗೇಟ್ ಆಗುತ್ತೆ. ಇದೆ ಮೇಯ್ನ್ ಇದೆ. ಬಟ್ಟೆ ಡೈರೆಕ್ಷನ್ ಕರೆಕ್ಟಾಗಿ ಕೊಡಬೇಕು. ಮತ್ತು ಈ ಲೈನ್ ನೋಡಿ ಹಿಂಗೆ ಎಕ್ಸ್ಪಾಂಡ್ ಆಗುತ್ತಲ್ಲ, ಈ ಕಡೆ ಬಿಡಬೇಕು ಬಟ್ಟೆನ, ಹಿಂಗೆ ಎಕ್ಸ್ಪಾಂಡ್ ಆಗಡೆ. ಕಷ್ಟನೇ ಮೇಡಮ್ ಕೆಲಸ ಏನಾದ್ರು ಮಾಡೋದು? ಕಷ್ಟ ಅಂತ ಏನಿಲ್ಲ ಸರ್, ಸ್ವಲ್ಪ ಟ್ರೈನಿಂಗ್ ತಗೋಬೇಕು. ಮೇಯ್ನ್ ಬಟ್ಟೆ ಡೈರೆಕ್ಷನ್ ಕಲಿಯೋರ ಮೇಲೂ ಡಿಪೆಂಡ್ ಆಗುತ್ತೆ. ಮೋಸ್ಟ್ ಆಫ್ ಆಲ್ ಲೇಡೀಸ್ ಮಾಡ್ತಾರೆ ಸರ್, ಎಲ್ಲ ಕಲಿಯೋರು ಇದ್ದಾರೆ. ಪಾರ್ಟ್ ಟೈಮು ಮತ್ತು ಫುಲ್ ಟೈಮ್ ಮಾಡಿದ್ರೆ ಮಂತ್ಲಿ ಎಷ್ಟು ದುಡಿಬೋದು ಸರ್? ಇವಾಗ ಒಂದು ಫುಲ್ ಟೈಮಾಗಿ ಮಾಡ್ತಾರೆ ಅಂದ್ಕೊಳ್ಳಿ, ನಾರ್ಮಲಾಗಿ ಅಂದರೆ ಒಂದು 10,000 to 20,000 ರೂಪಾಯಿವರೆಗೂ ದುಡಿಬೋದು. ಮನೇಲಿ ಕೂತ್ಕೊಂಡೆ ಒಂದು ಹೌಸಸ್, ಎಲ್ಲೂ ಹೊರಗಡೆ ಕೆಲಸಕ್ಕೆ ಹೋಗ್ದಿರಾ, ಒಂದು ಮಕ್ಕಳು ಮರಿ ನೋಡಿಕೊಂಡು ಮನೇನೂ ನೋಡಿಕೊಂಡು ನಾವು ಒಂದು ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅಂತಂದರೆ ದುಡಿಬೋದು. ಪ್ಲಸ್ ಇನ್ನೂ ಸ್ವಲ್ಪ ಜನ ಹೆಂಗಂದರೆ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಎಕ್ಸ್ಟ್ರಾ ಸೋರ್ಸ್ ಇನ್ಕಮ್ ಬೇಕಾಗುತ್ತೆ, ಅವರು ಒಂದು ಪಾರ್ಟ್ ಟೈಮ್ ಥರ ಮಾಡ್ಬೋದು ಸರ್, ಏನು ಪ್ರಾಬ್ಲಮ್ ಆಗಲ್ಲ.